ಮಸ್ಕಿ ತಾಲೂಕು ಅಂಕುಶದೊಡ್ಡಿ ಗ್ರಾಮದಲ್ಲಿ ಭಯಂಕರ ಗಾಳಿ ಮಳೆ ಸಿಡಿಲು ಹೊಡೆತಕ್ಕೆ ಪರಶುರಾಮ್ ಎಂಬ ರೈತನಿಗೆ ಸೇರಿದ ಎತ್ತು ಹಸು ಕೋಳಿಗಳು ಸಾವನ್ನಪ್ಪಿದ್ದಾವೆ. ಮಸ್ಕಿ ಪಟ್ಟಣ ಹಲವೆಡೆ ವಿದ್ಯುತ್ ಕೆಬಿ ಕಂಬ ಮರಗಳು ಧರೆಗೆ. ಮಂಗಳವಾರದಂದು ಬೆಳಿಗ್ಗೆಯಿಂದ ಬಿಸಿಲಿನ ವಾತಾವರಣ. ಸಾಯಂಕಾಲ 4 ಗಂಟೆ ಸುಮಾರಿಗೆ ಏಕಾಏಕಿ ಭಾರೀ ಬಿರುಗಾಳಿ ಸಿಡಿಲು ಸಹಿತ ಮಳೆ ಅಬ್ಬರಕ್ಕೆ ತಾಲೂಕಿನ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು. ಇನ್ನು ಪಟ್ಟಣದ ವಾಲ್ಮೀಕಿ ವೃತ್ತದ ಬಳಿ ವಿದ್ಯುತ್ ಕಂಬ ನೆಲಕ್ಕುರುಳಿದ್ದು, ಇನ್ನು ಪಟ್ಟಣದ ಎಲಿಗಾರ ಓಣಿಯ ನಿವಾಸಿಯಾದ ಮಲ್ಲಿಕಾರ್ಜುನ್ ಕವಿತಾಳ್ ಎಂಬುವರು ತಮ್ಮ ಮನೆಯ ಮುಂದೆ ನಿಲ್ಲಿಸಿದ ಕ್ರೇಟಾ ಕಂಪನಿಯ ಕಾರಿನ ಮೇಲೆ ಬೇವಿನ ಮರ ಬಿದ್ದಿದ್ದು ವಾಹನ ಅರ್ಧ ಭಾಗದಷ್ಟು ಜಖಂಗೊಂಡಿದೆ. ಇನ್ನು ಪಟ್ಟಣದ ಅನೇಕ ವಾರ್ಡ್ಗಳಲ್ಲಿ ಬಿರುಸಿನ ಗಾಳಿಯಿಂದಾಗಿ ಮನೆಯ ಮೇಲ್ಛಾವಣಿಗಳು ಕಿತ್ತು ಹೋಗಿದ್ದು, ಸ್ವಲ್ಪ ಕಾಲದ ಸಮಯ ಜನರು ಆತಂಕ ಪಡುವಂತಹ ವಾತಾವರಣ ಜೊತೆ ವಿದ್ಯುತ್ ವ್ಯತ್ಯಯ ಉಂಟಾಯಿತು. ಮಾಹಿತಿ ತಿಳಿದ ತಾಲೂಕು ದಂಡಾಧಿಕಾರಿ ಮಂಜುನಾಥ್ ಭೋಗವತಿ, ಪುರಸಭೆ ಮುಖ್ಯ ಅಧಿಕಾರಿ ನರಸರೆಡ್ಡಿ ನೇತೃತ್ವದಲ್ಲಿ ಜೆಸ್ಕಾಂ ಇಲಾಖೆ, ಪುರಸಭೆ ಸಿಬ್ಬಂದಿ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಭೇಟಿ ನೀಡಿ ವಿದ್ಯುತ್ ಕಂಬಗಳು ಸರಿಪಡಿಸಿ ಮರಗಳು ಕೆಲವು ಕಾರ್ಯಾಚರಣೆ ನಡೆದಿದೆ.